ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವೀರೇಶ್ ಸರ್. ಸ್ನೇಹಿತರೆ, ಇಂದಿನ ದಿನ ಭಾರತದ ವಿವಿಧ ಎಟಿಎಂಗಳು ನೋಡ್ತಾ ಹೋಗೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ಪ್ರಪಂಚದ ಮೊದಲ ಎಟಿಎಂ ಎಲ್ಲಿ ಸ್ಥಾಪನೆ ಆಗುತ್ತೆ? ಎಸ್, ಪ್ರಪಂಚದ ಮೊದಲ ಎಟಿಎಂ ಎಲ್ಲಪ್ಪ ಅಂದ್ರೆ ಲಂಡನ್ ನಲ್ಲಿ. ಎಲ್ಲಿ? ಲಂಡನ್. ಹೌದಾ? ಯಾವ ಬ್ಯಾಂಕ್ ಅಂದ್ರೆ ಬಾರ್ಕ್ಲಸ್ ಬ್ಯಾಂಕ್. ಎಸ್. ಸೊ ಈ ಬಾರ್ಕ್ಲಸ್ ಬ್ಯಾಂಕ್ ಏನ್ ಮಾಡ್ತಪ್ಪ ಅಂದ್ರೆ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಎಟಿಎಂ ಅನ್ನ ಸ್ಥಾಪನೆ ಮಾಡುತ್ತಾ. ಹಾಗಾದ್ರೆ ಭಾರತದ ಫಸ್ಟ್ ಎಟಿಎಂ ಯಾವ್ದಪ್ಪ ಅಂದ್ರೆ ಎಲ್ಲಿ ಸ್ಥಾಪನೆ ಆಯ್ತು ಅಂದ್ರೆ HSBC. ಯಾವುದು? HSBC ಇಲ್ಲಿದೆ ನೋಡ್ರಿ. ಭಾರತದ ಮೊದಲ ಎಟಿಎಂ ಎಲ್ಲಿ ಸ್ಥಾಪನೆ ಆಗುತ್ತೆ ಅಂದ್ರೆ ಮುಂಬೈ. ಪ್ರಪಂಚದ ಅಂದ್ರೆ ಲಂಡನ್. ಹೌದಾ? ಸೊ HSBC ಬ್ಯಾಂಕ್ ಸ್ಥಾಪನೆ ಮಾಡುತ್ತಾ. ಎಸ್. ಹಾಗಾದ್ರೆ ಭಾರತದ ಮೊದಲ UPI ಎಟಿಎಂ, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಕರಿತೀವಿ. ಹಾಗಾದ್ರೆ ಈ UPI ನ ಎಟಿಎಂ ಎಲ್ಲಪ್ಪ ಅಂದ್ರೆ ಮುಂಬೈ. ಯಾವ ಬೈ? ಮುಂಬೈ. ಹಾಗೆ ರೀಸೆಂಟ್ ಆಗಿ ಟ್ರೈನ್ ಎಟಿಎಂ ನ ಇಂಟ್ರೊಡ್ಯೂಸ್ ಮಾಡಿದ. ಯಾವುದು? ಟ್ರೈನ್ ಎಟಿಎಂ. ಸೊ ಪಂಚವಟಿ ಎಕ್ಸ್ಪ್ರೆಸ್ ಅಂತ ಬರುತ್ತಾ. ಈ ಒಂದು ಪಂಚವಟಿ ಎಕ್ಸ್ಪ್ರೆಸ್ ಅಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಟ್ರೈನ್ ಎಟಿಎಂ ನ ಇದು ಎಲ್ಲಪ್ಪ ಅಂದ್ರೆ ಅಗೇನ್ ಮುಂಬೈ. ಎಸ್, ಟೋಟಲ್ ಆಗಿ ಮುಂಬೈ ಮೂರಾದು. ಹೌದಾ? ಅಗೇನ್ ಭಾರತದ ಮೊದಲ ಹಾಲು ಎಟಿಎಂ. ಎಸ್, ಮಿಲ್ಕ್ ಎಟಿಎಂ ಅಂತ ಕರಿತೀವಿ. ಮಿಲ್ಕ್ ಎಟಿಎಂ ಎಲ್ಲಪ್ಪ ಅಂದ್ರೆ ಗುಜರಾತ್ ನಲ್ಲಿ. ಯಾವರಾತು? ಗುಜರಾತ್. ಹಾಗಾದ್ರೆ ಭಾರತದ ಮೊದಲ ಅಕ್ಕಿ ಎಟಿಎಂ, ರೈಸ್ ಎಟಿಎಂ ಅಂತ ಕರಿತೀವಿ, ಒಡಿಸ್ಸಾ. ಅಗೇನ್ ಇಲ್ಲೊಂದು ಒಡಿಸ್ಸಾದಲ್ಲಿ ಮತ್ತೊಂದು ಬರುತ್ತಾ. ಯಾವ್ದಪ್ಪ ಅಂದ್ರೆ ಭಾರತದ ಮೊದಲ ಧಾನ್ಯಗಳ ಎಟಿಎಂ. ಯಾವ ಎಟಿಎಂ? ಧಾನ್ಯಗಳ ಎಟಿಎಂ ಅಂತ ಕರಿತೀವಿ. ಸೊ ಧಾನ್ಯಗಳ ಎಟಿಎಂ ಅಗೇನ್ ರೈಸ್ ಎಟಿಎಂ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಒಡಿಸ್ಸಾದಲ್ಲಿ. ಎಸ್, ಇಂಪಾರ್ಟೆಂಟ್. ಎಸ್, ಅಗೇನ್ ಮತ್ತೆ ಭಾರತದ ಮೊದಲ ಸೋಲಾರ್ ಎಟಿಎಂ ಅಂತ ಕರಿತೀವಿ. ಎಲ್ಲಪ್ಪ ಅಂದ್ರೆ ನೆಲ್ಲೂರು, ಆಂಧ್ರ ಪ್ರದೇಶ್. ಎಸ್, ಅಗೇನ್ ಭಾರತದ ಮೊದಲ ಚಿನ್ನದ ಎಟಿಎಂ. ಯಾವ ಎಟಿಎಂ? ಗೋಲ್ಡ್ ಎಟಿಎಂ ಅಂತ ಕರಿತೀವಿ. ಹಾಗಾದ್ರೆ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಹೈದರಾಬಾದ್ ನಲ್ಲಿ. ಎಲ್ಲಿ? ಹೈದರಾಬಾದ್. ಅಗೇನ್ ವಾಟರ್ ಎಟಿಎಂ, ನೀರಿನ ಎಟಿಎಂ ಎಲ್ಲಪ್ಪ ಅಂದ್ರೆ ನಿಮ್ಮ ಬೆಂಗಳೂರು. ಯಾವೂರು? ಬೆಂಗಳೂರು. ಹಾಗಾದ್ರೆ ಭಾರತದ ಮೊದಲ ಬ್ರೈಲ್ ಎಟಿಎಂ ಅಂದ್ರೆ ಅಂಧ ವ್ಯಕ್ತಿಗಳು ಇರ್ತಾರಲ್ಲ, ಸೊ ಅವರಿಗೆ ಈ ಹೈದರಾಬಾದ್ ನಲ್ಲಿ ಬ್ರೈಲ್ ಎಟಿಎಂ ಕಂಡಿಡಿದ್ದಾರೆ. ಹಾಗಾದ್ರೆ ಮೊದಲ ತೇಲುವ ಎಟಿಎಂ. ಎಸ್, ತೇಲುವ ಎಟಿಎಂ ಎಲ್ಲಪ್ಪ ಅಂದ್ರೆ ನಿಮ್ಮ ಜಮ್ಮು ಮತ್ತು ಕಾಶ್ಮೀರದಲ್ಲಿ ದಾಲ್ ಸರೋವರ ಅಂತ ಬರುತ್ತಲ್ಲ, ಈ ದಾಲ್ ಸರೋವರದ ಮೇಲೆ ಯಾವ್ದಪ್ಪ ಅಂದ್ರೆ SBI ಮೊದಲ ತೇಲುವ ಎಟಿಎಂ ಅನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಹಾಗಾದ್ರೆ ಇಷ್ಟೆಲ್ಲ ಮಾತಾಡ್ತಿದ್ರಲ್ಲ. ಎಸ್, ಹಾಗಾದ್ರೆ ಎಟಿಎಂ ನ ಪಿತಾಮಹ ಯಾರು? ಯಾಕಂದ್ರೆ ಯಾರಿಗಾರು ಗೊತ್ತಿದ್ರೆ ಕಾಮೆಂಟ್ ಮಾಡ್ರಿ ಸ್ನೇಹಿತರೆ. ಥ್ಯಾಂಕ್ ಯು.